ಹೆನ್ರಿ ವಿಲಿಯಂ ಡಿರೇಜಿಯೋ. ಓಕೆ, ಕ್ಲಾಪ್ ಮಾಡಿ. ಒಂದೇ ಧರ್ಮ ಒಂದೇ ಜಾತಿ ಒಬ್ಬನೇ ದೇವರು ಹೇಳಿದವರು ನಾರಾಯಣ. ಇಲ್ಲೇ ಬರ್ತಡೇ ಹೆಂಗೆ ಯಾಕೆ ಮಾಡ್ತಿದ್ದೆ? ನನಗೆ ಬಂದ ವಿಷಯ ಜ್ಞಾನಾಧಾರಿತ ಕೈಗಾರಿಕೆ. ಮಾನವ ಜ್ಞಾನವೇ ಆಧಾರವಾಗಿರುವ ಕೈಗಾರಿಕೆಗಳು ಜ್ಞಾನಾಧಾರಿತ ಕೈಗಾರಿಕೆ ಎನ್ನುವುದು. ನನಗೆ ಬಂದಿರುವ ವಿಷಯ ನಿಶಸ್ತ್ರೀಕರಣ. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳ ಹಂತ ಹಂತವಾಗಿ ಇಲ್ಲದಾಗಿಸುವುದಕ್ಕೆ ನಿಶಸ್ತ್ರೀಕರಣ ಎನ್ನುವುದು. ನನಗೆ ಬಂದಿರುವ ವಿಷಯ ಸಾಮಾಜಿಕ ಸ್ಥಳ ವಿನ್ಯಾಸ. ಜನರನ್ನು ಮೇಲು ಕೀಳು ಎಂಬುದನ್ನಾಗಿ ವಿಂಗಡಿಸುವುದಕ್ಕೆ ಸಾಮಾಜಿಕ ಸ್ಥಳ ವಿನ್ಯಾಸ ಎನ್ನುವುದು. ನನಗೆ ಬಂದ ವಿಷಯ ವರದಕ್ಷಿಣೆ. ಮದುವೆಯ ಸಂದರ್ಭದಲ್ಲಿ ವಧುವಿಗೆ ವಿಷಯ ಬಂದಿರುವಂತಹ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಎಂದರೇನು? ಕಂಪ್ಯೂಟರ್ ಆಧಾರಿತ ಭೂಮೇಲ್ಮೇಲಿನ ಅಂಕಿಅಂಶಗಳನ್ನು ವಿಶ್ಲೇಷಿಸುವ ವ್ಯವಸ್ಥೆಯನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಎನ್ನುವುದು. ನನಗೆ ಬಂದಿರುವ ವಿಷಯ ನಾಜಿ ಪಕ್ಷ ಮತ್ತು ಭೂವಾಹಿನಿದಾರರ ಸ್ಥಾಪಕರು ಹಿಟ್ಲರ್. ನನಗೆ ಬಂದಿರುವ ವಿಷಯ ಪೂರ್ವಗ್ರಹ ಎಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಭಾವನೆ. ನನಗೆ ಬಂದಿರುವ ವಿಷಯವೇನೆಂದರೆ ಸುವರ್ಣ ಕ್ರಾಂತಿ. ತೋಟಗಾರಿಕಾ ಬೇಸಾಯದ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಎನ್ನುವರು. ನನಗೆ ಬಂದಿರುವ ವಿಷಯ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಕರು ಸುಭಾಷ್ ಚಂದ್ರ ಬೋಸ್. ನನಗೆ ಬಂದಿರುವ ವಿಷಯ ಸಾರ್ವಜನಿಕ ಹಣಕಾಸು. ಸರ್ಕಾರದ ಆದಾಯ ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆಯನ್ನು ಬಗ್ಗೆ ಕುರಿತು ಅಧ್ಯಯನ ಮಾಡುವುದು ಸಾರ್ವಜನಿಕ ಹಣಕಾಸು. ನನಗೆ ಬಂದಿರುವ ವಿಷಯ ಗಾಂಧೀಜಿ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕನಸು. ನನಗೆ ಬಂದಿರುವ ವಿಷಯ ನಿರುದ್ಯೋಗ. ದುಡಿಯುವ ವಯಸ್ಸು, ಆಸಕ್ತಿ, ಸಾಮರ್ಥ್ಯ ಇದ್ದರೂ ಉದ್ಯೋಗ ಸಿಗದ ಪರಿಸ್ಥಿತಿಗೆ ನಿರುದ್ಯೋಗ ಎನ್ನುವರು. ನನಗೆ ಬಂದಿರುವ ವಿಷಯ ಮಳೆ ಕೊಯ್ಲು. ಮಳೆ ನೀರನ್ನು ಸಂಗ್ರಹ ಮಾಡಿ ಅದನ್ನು ಬಳಕೆ ಮಾಡುವುದು. ನನಗೆ ಬಂದ ವಿಷಯ ನೇಮಕಾತಿ. ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವುದಕ್ಕೆ ನೇಮಕಾತಿ. ನನಗೆ ಬಂದ ವಿಷಯ ಸಾಂದ್ರ ಬೇಸಾಯ. ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ 2 ಅಥವಾ 3 ಬೆಳೆಗಳನ್ನು ಬೆಳೆಯುವುದನ್ನು ಸಾಂದ್ರ ಬೇಸಾಯ ಎನ್ನುವರು. ನನಗೆ ಬಂದ ವಿಷಯ ದೂರ ಸಮಿತಿ ತಂತ್ರಜ್ಞಾನ ಎಂದರೇನು? ವಸ್ತುವನ್ನು ಸ್ಪರ್ಶಿಸದೆ ದೂರದಿಂದಲೇ ಅವುಗಳ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ದೂರ ಸಂವೇದಿ ತಂತ್ರಜ್ಞಾನ ಎನ್ನುವುದು. ನನಗೆ ಬಂದ ವಿಷಯ ಸುಗ್ಗಿನಂತರ ತಂತ್ರಜ್ಞಾನ. ಕೃಷಿ ಉತ್ಪನ್ನಗಳ ಮಾರಾಟ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತಂದ ತಂತ್ರಜ್ಞಾನ. ನನಗೆ ಬಂದ ವಿಷಯವೇನೆಂದರೆ 3 ಘೋಷಣೆಗಳು. ವೇದಗಳಿಗೆ ಮರಳು, ಶುದ್ಧಿ ಚಳವಳಿ, ಭಾರತೀಯರಿಗೆ ಭಾರತ. ಇದನ್ನು ಹೇಳಿದವರು ದಯಾನಂದ ಸರಸ್ವತಿ. ನನಗೆ ಬಂದ ವಿಷಯ ಉದ್ಯಮಿ. ಹೊಸ ಕಲ್ಪನೆಯನ್ನು ರೂಢಿಗೆ ತರಬಹುದು. ನನಗೆ ಬಂದ ವಿಷಯ ಆಯವ್ಯಯ ಅಥವಾ ಮುಂಗಡ ಪತ್ರ. ಸರ್ಕಾರದ 1 ವರ್ಷದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದ ಅಂದಾಜು ಪಟ್ಟಿಯನ್ನು ಆಯವ್ಯಯ. ನನಗೆ ಬಂದ ವಿಷಯ ಹೆಣ್ಣು ಭ್ರೂಣ ಹತ್ಯೆ. ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಅಲ್ಲಿಯೇ ಕೊಂದು ಹಾಕುವುದು. ನನಗೆ ಬಂದ ವಿಷಯ ಸುಗ್ಗಿಪೂರ್ವ ತಂತ್ರಜ್ಞಾನ. ಸುಗ್ಗಿಪೂರ್ವ ತಂತ್ರಜ್ಞಾನ ಅಂದರೆ ಕೃಷಿ ಉತ್ಪಾದನೆಗೆ ಬೇಕಾದ ಅಧಿಕ ಇಳುವರಿ ಬೀಜ ಮತ್ತು ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದು. ನನಗೆ ಬಂದ ವಿಷಯ ಫ್ಯಾಸಿಸ್ಟ್ ಪಕ್ಷ ಮತ್ತು ಕೆಂಪಂಗಿ ದಳ ಸ್ಥಾಪಕರು ಮುಖ್ಯರು. ನನಗೆ ಬಂದ ವಿಷಯ ಪ್ರದೇಶ ತೆರಿಗೆ. ಸರ್ಕಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ
ನೇರವಾಗಿ ತೆರಿಗೆಯನ್ನು ಪಾವತಿಸುವಂತಹ ತೆರಿಗೆ. ನನಗೆ ಬಂದ ವಿಷಯ ಉದ್ಯಮಿ ಸೃಷ್ಟಿ. ಒಬ್ಬ ಉದ್ಯಮಿಯು ತನ್ನ ಉದ್ಯಮವನ್ನು ಸ್ಥಾಪಿಸಲು ಕೈಗೊಳ್ಳುವ ಪ್ರಕ್ರಿಯೆ. ನನಗೆ ಬಂದ ವಿಷಯ ವರದಕ್ಷಿಣೆ. ಮದುವೆಯ ಸಂದರ್ಭದಲ್ಲಿ ವಧುವಿನ ಕಡೆಯವರು ವರವನಿಗೆ ನೀಡುವ ಬಳವಳಿ ಅಥವಾ ಕಾಣಿಕೆಯನ್ನು ವರದಕ್ಷಿಣೆ ಎನ್ನುವರು. ನನಗೆ ಬಂದ ವಿಷಯ ಹಸಿರು ಕ್ರಾಂತಿ. ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಶೀಘ್ರ ಪ್ರಗತಿಯನ್ನು ಹೊಂದುವುದು ಹಸಿರು ಕ್ರಾಂತಿ. ನನಗೆ ಬಂದ ವಿಷಯ ಪಂಪ. ಇವರು ಮಾನವ ಕುಲಂ ತಾನೊಂದೇ ವಲಂ ಎಂಬ ಹೇಳಿಕೆ ಹೇಳಿದರು. ನನಗೆ ಬಂದ ವಿಷಯ ಅರಕ್ಕ. ನೇವಿ ಗಾರ್ಡಿಯನ್. ನನಗೆ ಬಂದ ವಿಷಯ ಟೆಲಿ ಶಾಪಿಂಗ್. ಮಾಹಿತಿ ತಂತ್ರಜ್ಞಾನ ಬಳಸಿ ಮನೆಗಳಿಗೆ ವಸ್ತುಗಳನ್ನು ತರಿಸಿಕೊಳ್ಳಲಿಕ್ಕೆ ಟೆಲಿ ಶಾಪಿಂಗ್. ನನಗೆ ಬಂದ ವಿಷಯ ಜನಮಂದೆ. ನಿಶ್ಚಿತ ಪ್ರದೇಶದಲ್ಲಿ ಆಸಕ್ತಿಪೂರ್ವ ಜನರು ಸೇರುವುದನ್ನು ಜನಮಂದೆ ಎನ್ನುವರು. ಒಂದು ಆಸಕ್ತಿಯ ಸುತ್ತ ಜನರು ಅದು ಬೋರ್ಡ್ ಮಾಡಿದೆ. ಈಗ ಟೋಟಲ್ ಎಷ್ಟು ಜನ ಆದಿರಿ?